Hello, my dear students. ಮೊನ್ನೆ ತಾನೇ ನೀವು ದ್ವಿತೀಯ ಪಿ ಯು ಸಿ ಅಕೌಂಟೆನ್ಸಿ ಪ್ರಿಪ್ರೇಟರಿ ಎಕ್ಸಾಮನ್ನು ಬರೆದಿದ್ದೀರಿ. ಆ ಕ್ವಶನ್ ಪೇಪರನ್ನು ಇವತ್ತು ನಾವು ತಿಳಿದುಕೊಳ್ಳಲಿಕ್ಕೆ ಮತ್ತು ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ಕ್ವಶನ್ ಪೇಪರ್ ಒಳಗೆ ಈಗಾಗಲೇ ನೀವು ನೋಡಿದ ಹಾಗೆ ಮೊದಲನೇ ಸೆಕ್ಷನ್ ಎ ಇರುತ್ತದೆ. ಅಲ್ಲಿ ಒಟ್ಟಾರೆ 10 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಆ 10 ಪ್ರಶ್ನೆಗಳಲ್ಲಿ ನೀವು ಕಡ್ಡಾಯವಾಗಿ ಕನಿಷ್ಠ 8 ಪ್ರಶ್ನೆಗಳನ್ನು ಉತ್ತರಿಸಬೇಕಾಗುತ್ತದೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ. ಕೆಲವೊಂದು ಫಿಲ್ ಇನ್ ದ ಬ್ಲ್ಯಾಂಕ್ ಇರುತ್ತವೆ, ಕೆಲವೊಂದು ಬಹು ಆಯ್ಕೆಯ ಪ್ರಶ್ನೆಗಳು ಇರುತ್ತವೆ ಮತ್ತು ಎಕ್ಸ್ಪಾಂಡ್ ಮಾಡುವಂತಹ ಪ್ರಶ್ನೆಗಳು ಇರುತ್ತವೆ. ಕೆಲವೊಂದು ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು, ಕೆಲವೊಂದು ಉದಾಹರಣೆಗಳನ್ನು ಕೊಡುವಂಥ ಪ್ರಶ್ನೆಗಳು ಇರುತ್ತವೆ. ಸೊ ನಿಮ್ಮ ಕ್ವಶನ್ ಪೇಪರ್ನೊಳಗೆ ಮೊದಲನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ ಇದೆ. ಪ್ರಶ್ನೆ: ಡ್ಯಾಶ್ ಆರ್ ದ ಅಮೌಂಟ್ ರಿಸೀವ್ಡ್ ಆ್ಯಸ್ ಪರ್ ದ ವಿಲ್ ಆಫ್ ದ ಡಿಸೀಸ್ಡ್ ಪರ್ಸನ್. ಸೊ ಡಿಸೀಸ್ಡ್ ಪರ್ಸನ್ ಎಂದರೆ ನಿಧನ ಹೊಂದಿದ ವ್ಯಕ್ತಿ. ಸೊ ಒಬ್ಬ ನಿಧನ ಹೊಂದಿದ ವ್ಯಕ್ತಿಯ ವಿಲ್ಲಿನ ಪ್ರಕಾರ ಪಡೆಯುವಂಥ ಮೊತ್ತಕ್ಕೆ ಲೆಗಸೀಸ್ ಎಂದು ಕರೆಯುತ್ತಾರೆ. ಲೆಗಸೀಸ್, LEGACIES, ಲೆಗಸೀಸ್ ಎಂದು ಕರೆಯುತ್ತಾರೆ. ಎರಡನೇ ಪ್ರಶ್ನೆ: ದ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ ಶುಡ್ ಬಿ ಇನ್ ಓರಲ್, ಬಿ ರಿಟನ್, ಸಿ ಓರಲ್ ಆರ್ ರಿಟನ್, ಡಿ ನನ್ ಆಫ್ ದ ಎಬವ್. ಅಂದರೆ ಮೇಲಿನ ಯಾವ ಉತ್ತರ ಅಲ್ಲ ಎಂಬರ್ಥ. ಎ ಓರಲ್ ಎಂದರೆ ಮೌಖಿಕ, ಬಿ ಲಿಖಿತ, ಸಿ ಮೌಖಿಕ ಮತ್ತು ಲಿಖಿತ. ಈಗಾಗಲೇ ನೀವು ತಿಳಿದಿರುವಂತೆ ಪಾಲುಗಾರಿಕೆಯನ್ನು ಸ್ಥಾಪಿಸಬೇಕಾದರೆ ಪಾಲುದಾರರ ಮಧ್ಯೆ ಒಂದು ಒಪ್ಪಂದವನ್ನು ಆಗಲೇಬೇಕು. ಆ ಒಪ್ಪಂದವು ಮೌಖಿಕವಾಗಿರಬಹುದು ಅಥವಾ ಲಿಖಿತ ರೂಪದಲ್ಲಿ ಇರಬಹುದು. ಸೊ ಕಡ್ಡಾಯವಾಗಿ ಅದು ಮೌಖಿಕವಾಗಿಯೇ ಇರಬೇಕು ಅಥವಾ ಲಿಖಿತ ರೂಪದಲ್ಲಿಯೇ ಇರಬೇಕು ಅಂಥೇಳಿ ಯಾವ ಷರತ್ತುಗಳು ಇರೋದಿಲ್ಲ. ಬೇಕಾದರೆ ಪಾಲುದಾರರು ಮೌಖಿಕವಾಗಿ ಅಗ್ರಿಮೆಂಟನ್ನು ಮಾಡ್ಕೋಬಹುದು ಅಥವಾ ಅದನ್ನು ಲಿಖಿತ ರೂಪದಲ್ಲಿ ಇಡಬಹುದು. ಅಗ್ರಿಮೆಂಟನ್ನು ಲಿಖಿತ ರೂಪದಲ್ಲಿ ಇಟ್ಟರೆ ಸೊ ಅದಕ್ಕೆ ನಾವು ಪಾರ್ಟ್ನರ್ಶಿಪ್ ಡೀಡ್ ಎಂದು ಕರೆಯುತ್ತೇವೆ. ಸೊ ಹೀಗಾಗಿ ಈ ಪ್ರಶ್ನೆಗೆ ಉತ್ತರ ಸಿ ಓರಲ್ ಆರ್ ರಿಟನ್. ಇನ್ನು ಮೂರನೇ ಪ್ರಶ್ನೆ: ನೇಮ್ ಎನಿ ಒನ್ ಕಾಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಸೊ ನಾನು ಈಗಾಗಲೇ ನಿಮಗೆ ತಿಳಿಸಿರುವಂತೆ ಪಾಲುದಾರರು ಭವಿಷ್ಯದಲ್ಲಿ ಆಗಬಹುದಾದಂಥ ಸಮಸ್ಯೆಗಳನ್ನು ನಿವಾರಿಸುವ ಸಲುವಾಗಿ, ತಮ್ಮನ್ನು ಸುರಕ್ಷಿತವಾಗಿ ಇಡುವ ಸಲುವಾಗಿ, ಮುಂದೆ ಏನು ಭಿನ್ನಾಭಿಪ್ರಾಯಗಳು ಹುಟ್ಟಬಾರದು ಎಂಬ ಆಶೆಯಿಂದ ತಮ್ಮ ಪಾಲುಗಾರಿಕಾ ಒಪ್ಪಂದವನ್ನು ಲಿಖಿತ ರೂಪದಲ್ಲಿ ಇಡುತ್ತಾರೆ. ಸೊ ಪಾಲುಗಾರಿಕಾ ಒಪ್ಪಂದವನ್ನು ಲಿಖಿತ ರೂಪದಲ್ಲಿ ಇಟ್ಟರೆ, ಅದನ್ನು ಬರೆದಿಟ್ಟರೆ ಸೊ ಅದಕ್ಕೆ ನಾವು ಪಾರ್ಟ್ನರ್ಶಿಪ್ ಡೀಡ್ ಎಂದು ಕರೆಯುತ್ತೇವೆ. ಸೊ ಅದರೊಳಗೆ ನಮ್ಮ ಸಂಸ್ಥೆಗೆ ಬೇಕಾಗುವಂಥ ವಿವಿಧ ಅಂಶಗಳನ್ನು ಬರೆದಿಡುತ್ತೇವೆ. ಸೊ ಅವುಗಳಿಗೆ ನಾವು ಕಾಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಎಂದು ಕರೆಯುತ್ತೇವೆ. ಇವು ಸಂಸ್ಥೆಯಿಂದ ಸಂಸ್ಥೆಗೆ ಭಿನ್ನವಾಗಿರುತ್ತದೆ. ಸಂಸ್ಥೆಗಳು ತಮಗೆ ಬೇಕಾದ ಷರತ್ತುಗಳನ್ನು ಬರೆದಿಡುತ್ತವೆ. ಆದರೂ ಸಹ ಕೆಲವೊಂದು ಅಂಶಗಳು, ಅದಕ್ಕೆ ಒಳ ಅಂಶಗಳು ಎಂದು ಕರೆಯುತ್ತೇವೆ, ಸಾಮಾನ್ಯವಾಗಿರುತ್ತವೆ. ಎಂದರೆ ಎಲ್ಲ ಪಾಲುಗಾರಿಕಾ ಒಪ್ಪಂದದಲ್ಲಿ ಅವುಗಳನ್ನು ನಾವು ಕಾಣುತ್ತೇವೆ. ಉದಾಹರಣೆಗೆ ಸಂಸ್ಥೆಯ ಹೆಸರು, ಪಾಲುದಾರರ ಹೆಸರು, ಪಾಲುಗಾರಿಕೆಯ ವ್ಯವಹಾರದ ಸ್ವರೂಪ, ಪಾಲುಗಾರಿಕೆ ಪ್ರಾರಂಭಿಸುವ ದಿನಾಂಕ,
ಇತ್ಯಾದಿ. ಸೊ ಇಲ್ಲಿ ನೀವು ಯಾವುದಾದ್ರೂ ಒಂದನ್ನು ಬರೀಬೇಕು ಉತ್ತರವನ್ನು. ಉದಾಹರಣೆಗೆ ಪಾಲುಗಾರಿಕೆ ಹೆಸರು ಅಥವಾ ಪಾಲುದಾರರ ಹೆಸರು, ಇಷ್ಟು ಬರೆದರೆ ಸಾಕು. 4ನೇ ಪ್ರಶ್ನೆ, ವೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಈಸ್ ಪ್ರಿಪೇರ್ಡ್. ಆ್ಯಸ್ ಯು ನೋ ವೆರಿ ವೆಲ್, ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ನಲ್ಲಿ ನಾವು ತಯಾರಿಸುತ್ತೇವೆ. ಸೊ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಮತ್ತು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್, ಈ ಎರಡೂ ಚಾಪ್ಟರ್ಗಳಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕಲ್ತಿದ್ದೀವಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಳಗೆ ನೀವು ತಿಳಿದಿರುವಂತೆ ಯಾವುದಾದ್ರೂ ಅಸೆಟ್ಟಿನ ವ್ಯಾಲ್ಯೂ ಹೆಚ್ಚಾದರೆ ಅಥವಾ ಕಡಿಮೆಯಾದರೆ ಆ ಮೊತ್ತವನ್ನು ನಾವು ಅಲ್ಲಿ ಬರೆಯುತ್ತೇವೆ. ಸೊ ಅದೇ ಥರ ಜವಾಬ್ದಾರಿಯು ಮೌಲ್ಯ ಹೆಚ್ಚಾದರೆ ಅಥವಾ ಕಡಿಮೆಯಾದರೆ ಅದನ್ನು ಅಲ್ಲಿ ನಾವು ನಮೂದಿಸ್ತೇವೆ. ಸೊ ಇದರ ಉದ್ದೇಶ ಏನು ಅಂತಂದರೆ, ಅಡ್ಮಿಷನ್ ಸಂದರ್ಭದಲ್ಲಿ ಅಥವಾ ರಿಟೈರ್ಮೆಂಟ್ ಸಂದರ್ಭದಲ್ಲಿ ಕೆಲವೊಂದು ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ಮೌಲ್ಯಮಾಪನ ಮಾಡಿದಾಗ ಕೆಲವೊಂದು ಆಸ್ತಿಯಿಂದ ನಮಗೆ ಲಾಭ ಆದರೆ ಕೆಲವೊಂದು ಆಸ್ತಿಯಿಂದ ನಷ್ಟ ಆಗುತ್ತದೆ. ಸೊ ಅದರ ನಿವ್ವಳ ಪರಿಣಾಮ ತಿಳಿದುಕೊಳ್ಳುವ ಸಲುವಾಗಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ತಯಾರಿಸುತ್ತೇವೆ. ಸೊ ಇಲ್ಲಿ ನೀವು ಕೇವಲ ಇದರ ಒಂದು ಉದ್ದೇಶವನ್ನು ಬರೀಬೇಕಾಗ್ತಿತ್ತು ಒಂದು ಸೆಂಟೆನ್ಸ್ ಒಳಗೆ. ಸೊ ಅದಕ್ಕಾಗಿ ವೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಅಂದರೆ, ಇಟ್ ಈಸ್ ಪ್ರಿಪೇರ್ಡ್ ಟು ನೋ KNOW ಟು ನೋ ದ ನೆಟ್ ರಿಸಲ್ಟ್ ಆಫ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಆ್ಯಂಡ್ ಲ್ಯಾಬಿಲಿಟೀಸ್ ಅಂತ ಬರೆದ್ರೆ ಸಾಕು. ಇನ್ನು 5ನೇ ಪ್ರಶ್ನೆ, NPSRನ ಎಕ್ಸ್ಪಾಂಡ್ ಮಾಡಿ. ಎನ್ ಅಂದರೆ ನ್ಯೂ, ಪಿ ಅಂದರೆ ಪ್ರಾಫಿಟ್, ಎಸ್ ಅಂದರೆ ಶೇರ್, ಆರ್ ಅಂದರೆ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಹೂ ಈಸ್ ಎನ್ ಎಕ್ಸಿಕ್ಯೂಟರ್. ಎಕ್ಸಿಕ್ಯೂಟರ್ ಎಂದರೆ ಇಲ್ಲಿ ವಾರಸುದಾರ. ಸೊ ವಾರಸುದಾರ ಅಥವಾ ಎಕ್ಸಿಕ್ಯೂಟರ್ ಎಂದರೆ ಯಾರು? ಹಿ ಈಸ್ ಎ ಲೀಗಲ್ ಹೇರ್, ಕಾಯ್ದೆಬದ್ಧ ವಾರಸುದಾರ. ಹಿ ಈಸ್ ಎ ಲೀಗಲ್ ಹೇರ್, ಲೀಗಲ್ LEGAL ಲೀಗಲ್ ಹೇರ್, HAIR ಲೀಗಲ್ ಹೇರ್ ಆಫ್ ದ ಡಿಸೀಸ್ಡ್ ಪಾರ್ಟ್ನರ್. DECEASED ಡಿಸೀಸ್ಡ್ ಪಾರ್ಟ್ನರ್, ನಿಧನ ಹೊಂದಿದ ವ್ಯಕ್ತಿಯ ಕಾಯ್ದೆಬದ್ಧ ವಾರಸುದಾರನಿಗೆ ನಾವು ಎಕ್ಸಿಕ್ಯೂಟರ್ ಎಂದು ಕರೆಯುತ್ತೇವೆ. ಸೊ ಆತ ಎಕ್ಸಿಕ್ಯೂಟರ್ ಅವನ ಪೇರೆಂಟ್ಸ್ ಆಗಿರಬಹುದು, ಹೆಂಡತಿ ಮಕ್ಕಳು ಆಗಿರಬಹುದು. ಸೊ ಇಲ್ಲಿ ನಾವು ಕೇವಲ ಇದರ ಉತ್ತರವನ್ನು ಬರೀಬೇಕಾಗುತ್ತದೆ. ಎಕ್ಸಿಕ್ಯೂಟರ್ ಎಂದರೆ ಯಾರು? ಸೊ ದೇರ್ಫೋರ್ ಎಕ್ಸಿಕ್ಯೂಟರ್ ಈಸ್ ಎ ಲೀಗಲ್ ಹೇರ್ ಆಫ್ ದ ಡಿಸೀಸ್ಡ್ ಪಾರ್ಟ್ನರ್ ಎಂದು ಬರೆದರೆ ಸಾಕು. 7ನೇ ಪ್ರಶ್ನೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಎ ಪ್ರೈವೇಟ್ ಕಂಪನಿ. ಸೊ ಮೊದಲು ಇದು 50 ಇತ್ತು, ಈಗ ಇದನ್ನು 200ಗೆ ಇನ್ಕ್ರೀಸ್ ಮಾಡಿದ್ದಾರೆ ಒಂದು 2013ರ ಕಂಪ್ನಿ ಕಾಯ್ದೆ ಪ್ರಕಾರ. ಸೊ ಅದಕ್ಕಾಗಿ ಉತ್ತರ B 200. ನಂತರ 8ನೇ ಪ್ರಶ್ನೆ, ಪ್ರಾಫಿಟ್ ಆನ್ ಫಾರ್ಫಿಟೆಡ್ ಶೇರ್ ಈಸ್ ಟ್ರಾನ್ಸ್ಫರ್ಡ್ ಟು ಡ್ಯಾಶ್ ಅಕೌಂಟ್. ಸೊ ಪ್ರಶ್ನೆ ಏನೆಂದರೆ, ನೀವು ಷೇರುಗಳನ್ನು ಮುಟ್ಟುಗೋಲು ಹಾಕಿದ ನಂತರ, ಷೇರುಗಳನ್ನು ರದ್ದುಗೊಳಿಸಿದ ನಂತರ ಏನು ಲಾಭವನ್ನು ಗಳಿಸುತ್ತೀರಿ ಅದನ್ನು ಯಾವ ಅಕೌಂಟಿಗೆ ವರ್ಗಾವಣೆ ಮಾಡುತ್ತೀರಿ? ಸೊ ಅದನ್ನು ನಾವು ಒಂದು ವಿಶೇಷವಾದ ಅಕೌಂಟನ್ನು ಓಪನ್ ಮಾಡಿ ಆ ಅಕೌಂಟಿಗೆ ವರ್ಗಾವಣೆಯನ್ನು ಮಾಡುತ್ತೇವೆ. ಏಕೆಂದರೆ ಇದು ರೆವೆನ್ಯೂ ಪ್ರಾಫಿಟ್ ಅಲ್ಲ, ಇದು ಸ್ಪೆಷಲ್ ಪ್ರಾಫಿಟ್. ಸೊ ಅದಕ್ಕಾಗಿ ಸ್ಪೆಷಲ್ ಅಕೌಂಟನ್ನು ತೆಗೆಯುತ್ತೇವೆ. ಆ ಅಕೌಂಟಿನ ಹೆಸರು ಫಾರ್ಫಿಟೆಡ್ ಶೇರ್ ಅಕೌಂಟ್ ಅಥವಾ ಶೇರ್ ಫಾರ್ ಫೀಚರ್ ಅಕೌಂಟ್ ಎಂದು ಕರೆಯುತ್ತೇವೆ. ಇನ್ನು 9ನೇದು, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಫಿಕ್ಸ್ಡ್ ಅಸೆಟ್. ಸ್ಥಿರ ಆಸ್ತಿಗಳಿಗೆ ಉದಾಹರಣೆಗಳನ್ನು ಕೊಡಿ. ಸೊ ಫಿಕ್ಸ್ಡ್ ಅಸೆಟ್ ಅಂತಂದರೆ ಸಂಸ್ಥೆಯಲ್ಲಿ ಉಪಯೋಗಿಸುವ ಸಲುವಾಗಿ ಪಡೆದುಕೊಳ್ಳುವಂಥ ಆಸ್ತಿಗಳು. ಉದಾಹರಣೆಗೆ ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್, ಎಟ್ಸೆಟ್ರಾ. ಇನ್ನು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಈಸ್ ಶೋನ್ ಅಂಡರ್ ದ ಹೆಡ್ ಶಾರ್ಟ್ ಟರ್ಮ್ ಪ್ರಾವಿಷನ್. ನಾವು ಇಲ್ಲಿ ಇದು ಟ್ರೂ ಆರ್ ಫಾಲ್ಸ್ ಎಂಬುದನ್ನು ಹೇಳಬೇಕಾಗುತ್ತದೆ.
ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನನ್ನು ಶಾರ್ಟ್ ಟರ್ಮ್ ಪ್ರಾವಿಷನ್ ಒಳಗೆ ತೋರಿಸಲಾಗುತ್ತದೆ. ಸೊ ಹೀಗಾಗಿ ಇಲ್ಲಿ ಉತ್ತರ ಟ್ರೂ. ಸೊ ಈಗ ನಾವು ಸೆಕ್ಷನ್ ಬಿಗೆ ಬರೋಣ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು. ಒಟ್ಟಾರೆ 8 ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೀವು ಕನಿಷ್ಠ 5 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕ. ಇಲ್ಲಿ ಕನಿಷ್ಠ 2 ವಾಕ್ಯದಲ್ಲಿ ನೀವು ಉತ್ತರಿಸಬೇಕಾಗುತ್ತದೆ, ಅಥವಾ 2 ಪಾಯಿಂಟ್ಸ್ಗಳನ್ನು ಬರೀಬೇಕಾಗುತ್ತದೆ, ಅಥವಾ 2 ಉದಾಹರಣೆಗಳನ್ನು ಕೊಡಬೇಕಾಗುತ್ತೆ. ಮೊದಲನೇ ಪ್ರಶ್ನೆ, ಡಿಫೈನ್ ಪಾರ್ಟ್ನರ್ಶಿಪ್, ಪಾಲುಗಾರಿಕೆಯನ್ನು ವ್ಯಾಖ್ಯಾನಿಸಿ. ಸೊ ಇಲ್ಲಿ ಯಾವುದಾದ್ರೂ ಒಂದು ನೀವು ಡೆಫಿನಿಷನನ್ನು ಬರೀಬೇಕಾಗುತ್ತದೆ. ಸೊ 1932 ಪಾಲುಗಾರಿಕಾ ಕಾಯ್ದೆಯ ಪ್ರಕಾರ ಪಾರ್ಟ್ನರ್ಶಿಪ್ ಈಸ್ ಎ ರಿಲೇಷನ್ between 2 or more persons who agree to share the profit of a business run by all or any of them acting for all ಎಂದು ಒಂದು ಡೆಫಿನಿಷನನ್ನು ಬರೆದರೆ ಸಾಕು. 12ನೇ ಪ್ರಶ್ನೆ, ಸ್ಟೇಟ್ ದ 2 ಮೆಥಡ್ಸ್ ಬೈ ವಿಚ್ ದ ಕ್ಯಾಪಿಟಲ್ ಅಕೌಂಟ್ ಆಫ್ ಎ ಪಾರ್ಟ್ನರ್ಸ್ ಆರ್ ಮೇಂಟೈನ್ಡ್. ಸೊ 2ನೇ ಚಾಪ್ಟರ್ನೊಳಗೆ ನೀವು ಕಲ್ತಿದ್ದೀರಿ. ಪಾಲುಗಾರಿಕಾ ಸಂಸ್ಥೆಯಲ್ಲಿ ಪಾಲುದಾರರ ಖಾತೆಯನ್ನು ತೆರೆಯುವ ಸಲುವಾಗಿ 2 ವಿಧಾನಗಳು ಅವೆ. ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್, ಮತ್ತೊಂದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್. ಫಿಕ್ಸ್ಡ್ ಮತ್ತು ಫ್ಲಕ್ಚುಯೇಟಿಂಗ್ FLUCTUATING ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. 13ನೇ ಪ್ರಶ್ನೆ, ಗಿವ್ ದ ಜರ್ನಲ್ ಎಂಟ್ರಿ ಫಾರ್ ಎ ಲ್ಯಾಬಿಲಿಟಿ ಟೇಕನ್ ಓವರ್ ಬೈ ಎ ಪಾರ್ಟ್ನರ್ ಇನ್ ಕೇಸ್ ಆಫ್ ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್. ಸೊ ಇದು ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ ಚಾಪ್ಟರ್ನಿಂದ ಬಂದಂಥ ಪ್ರಶ್ನೆ. ಸೊ ಅಲ್ಲಿ ಪಾಲುಗಾರಿಕಾ ಸಂಸ್ಥೆಯನ್ನು ವಿಸರ್ಜಿಸಿದಾಗ ಒಬ್ಬ ಪಾಲುದಾರ ಸಂಸ್ಥೆಯ ಜವಾಬ್ದಾರಿಯನ್ನು ತೆಗೆದುಕೊಂಡರೆ, ಸಂಸ್ಥೆಯ ಲ್ಯಾಬಿಲಿಟಿಯನ್ನು ತೆಗೆದುಕೊಂಡರೆ ನೀವು ಜರ್ನಲ್ ಎಂಟ್ರಿಯನ್ನು ಏನು ಮಾಡ್ತೀರಿ? ಸೊ ಆ್ಯಸ್ ಯು ನೋ ವೆರಿ ವೆಲ್, ಒಬ್ಬ ಪಾಲುದಾರ ಅಸೆಟ್ಟನ್ನು ತೆಗೆದುಕೊಂಡ್ರೆ, ಸಂಸ್ಥೆಯ ಅಸೆಟ್ಟನ್ನು ತೆಗೆದುಕೊಂಡ್ರೆ, he becomes the receiver as per the rule of the personal account under English system. ಸೊ ಅವ ರಿಸೀವರ್ ಆಗ್ತಾನೆ. ಸೊ ಆತನ ಅಕೌಂಟನ್ನು ನಾವು ಡೆಬಿಟ್ ಮಾಡಿ ರಿಯಲೈಸೇಷನ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಆದರೆ ಇಲ್ಲಿ ಆಸ್ತಿಯ ಬದಲಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದಾನೆ. ಆ್ಯಕ್ಚುಲಿ ಆ ಜವಾಬ್ದಾರಿ ಸಂಸ್ಥೆಯ ಜವಾಬ್ದಾರಿ, ಅದನ್ನು ಸಂಸ್ಥೆ ಪಾವತಿಸಬೇಕಾಗುತ್ತದೆ. ಸೊ ಸಂಸ್ಥೆಯ ಪರವಾಗಿ ಈಗ ಆ ಪಾಲುದಾರ ಆ ಜವಾಬ್ದಾರಿಯನ್ನು ಪೇಮೆಂಟ್ ಮಾಡ್ತಾ ಇದ್ದಾನೆ. ಸೊ ಹೀಗಾಗಿ ಆತ ಗಿವರ್ ಆಗ್ತಾನೆ, ಆ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು. ಸೊ ಅದಕ್ಕಾಗಿ ಜರ್ನಲ್ ಎಂಟ್ರಿ ರಿಯಲೈಸೇಷನ್ ಅಕೌಂಟ್ ಡೆಟರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ನರೇಷನ್ ಬರೀಲೇಬೇಕು 2 ಮಾರ್ಕ್ಸಿಗೆ. ಬ್ರ್ಯಾಕೆಟ್ ಒಳಗೆ ಫಾರ್ ಲ್ಯಾಬಿಲಿಟಿ ಟೇಕನ್ ಓವರ್ ಎಂದು ಬರಿಬೇಕು. 14ನೇ ಪ್ರಶ್ನೆ, ವಾಟ್ ಈಸ್ ರಿಯಲೈಸೇಷನ್ ಅಕೌಂಟ್. ಸೊ ಮೇಲ್ಗಡೆ ನಿಮಗೆ ವೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಎಂದು ಕೇಳಲಾಗಿದೆ. ಇಲ್ಲಿ ವಾಟ್ ಈಸ್ ರಿಯಲೈಸೇಷನ್ ಅಕೌಂಟ್ ಎಂದು ಕೇಳ್ತಾ ಇದೆ. ಸೊ ಇದನ್ನು ನಾವು ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ಕಲ್ತಿದ್ದೀವಿ. ಒಂದು ಸಂಸ್ಥೆಯನ್ನು ವಿಸರ್ಜನೆ ಮಾಡಿದಾಗ ಅಸೆಟ್ಸ್ಗಳನ್ನು ಡಿಸ್ಪೋಸ್ ಮಾಡಿ ಲ್ಯಾಬಿಲಿಟೀಸ್ಗಳನ್ನು ಪೇಮೆಂಟ್ ಮಾಡ್ತೀವಿ. ಸೊ ಅಲ್ಲಿಯೂ ಸಹ ನಾವು ಲಾಭ ಮತ್ತು ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಅದರ ನಿವ್ವಳ ಪರಿಣಾಮ ತಿಳಿದುಕೊಳ್ಳುವ ಸಲುವಾಗಿ ನಾವು ರಿಯಲೈಸೇಷನ್ ಅಕೌಂಟನ್ನು ತಯಾರು ಮಾಡ್ತೀವಿ. ಸೊ ಅದಕ್ಕಾಗಿ ರಿಯಲೈಸೇಷನ್ ಅಕೌಂಟ್ ಈಸ್ ಅನ್ ಅಕೌಂಟ್ ಪ್ರಿಪೇರ್ಡ್ ಟು ನೋ ದ ನೆಟ್ ರಿಸಲ್ಟ್ ಆಫ್ ದ ರಿಯಲೈಸೇಷನ್ ಆಫ್ ದ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್ ಎಂದು ಬರೆದರೆ ಸಾಕು. ಇನ್ನು ಹೇಳ್ತೀನಿ, ರಿಯಲೈಸೇಷನ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಟು ನೋ ದ ನೆಟ್ ರಿಸಲ್ಟ್ ಆಫ್ ದ ರಿಯಲೈಸೇಷನ್ ಆಫ್ ದ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್ ಎಂದು ಬರೆದರೆ ಸಾಕು. 15ನೇ ಪ್ರಶ್ನೆ, ವಾಟ್ ಈಸ್ ಫಾರ್ ಫೀಚರ್ ಆಫ್ ಶೇರ್. ಫಾರ್ ಫೀಚರ್ ಎಂದರೆ ಮುಟುಗೋಲು ಹಾಕೋದು. ಸೊ ಇದನ್ನು ಸಹ ನೀವು ಈಗಾಗಲೇ ಚೆನ್ನಾಗಿ ಕಲ್ತಿದ್ದೀರಿ. ಫಾರ್ ಫೀಚರ್ ಆಫ್ ಶೇರ್ ಮೀನ್ಸ್ ಕ್ಯಾನ್ಸಲೇಷನ್ ಆಫ್ ಶೇರ್ ಫಾರ್ ದಿ ನಾನ್ ಪೇಮೆಂಟ್ ಆಫ್ ದ ಡ್ಯೂ. ಸೊ ಶೇರಿನ ಮೇಲೆ ಬರಬೇಕಾದಂಥ ದುಡ್ಡು ಪೇಮೆಂಟ್ ಮಾಡಿಲ್ಲ ಎಂಬ ಕಾರಣಕ್ಕೆ
ಆ ಷೇರುಗಳನ್ನು ಕ್ಯಾನ್ಸಲ್ ಮಾಡಿದರೆ ಅದಕ್ಕೆ ನಾವು ಫಾರ್ ಫೀಚರ್ ಆಫ್ ಶೇರ್ ಎಂದು ಕರೆಯುತ್ತೇವೆ. ಸೊ ದೇರ್ಫೋರ್ ಫಾರ್ ಫೀಚರ್ ಆಫ್ ಶೇರ್ ಮೀನ್ಸ್ ಕ್ಯಾನ್ಸಲೇಷನ್ ಆಫ್ ಶೇರ್ ಫಾರ್ ನಾನ್ ಪೇಮೆಂಟ್ ಆಫ್ ದ ಡ್ಯೂ ಆನ್ ದ ಶೇರ್. ಆ ಡ್ಯೂ ಅಮೌಂಟು ಅಲಾಟ್ಮೆಂಟ್ ಮನಿ ಆಗಿರ್ಬೋದು ಅಥವಾ ಕಾಲ್ ಮನಿ ಆಗಿರಬಹುದು. ಇನ್ನು 16ನೇ ಪ್ರಶ್ನೆ, ಸ್ಟೇಟ್ ಎನಿ ಟೂ ಮೆಥಡ್ಸ್ ಆಫ್ ಇಶ್ಯೂ ಆಫ್ ಶೇರ್ಸ್. ನಾನು ನಿಮಗೆ ತಿಳಿಸಿರುವ ಹಾಗೆ ಷೇರುಗಳನ್ನು ನಾವು ಎಟ್ ಪಾರ್ ಬಿಡುಗಡೆ ಮಾಡಬಹುದು ಅಥವಾ ಎಟ್ ಪ್ರೀಮಿಯಂ ಬಿಡುಗಡೆ ಮಾಡಬಹುದು. ಎಟ್ ಪಾರ್ ಎಂದರೆ 10 ರೂಪಾಯಿ ಷೇರುಗಳನ್ನು 10 ರೂಪಾಯಿಗೆ ಮಾರಾಟ ಮಾಡುವುದು. ಎಷ್ಟು ಮುಖಬೆಲೆ ಇದೆಯೋ ಅಷ್ಟೇ ಮುಖಬೆಲೆಗೆ ಮಾರಾಟ ಮಾಡುವುದು. ಆನ್ ಪ್ರೀಮಿಯಂ ಎಂದರೆ ಮುಖಬೆಲೆಗಿಂತ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವುದು. ಉದಾಹರಣೆಗೆ 10 ರೂಪಾಯಿ ಶೇರನ್ನು 12 ರೂಪಾಯಿಗೆ ಮಾರಾಟ ಮಾಡುವುದು. ಸೊ ಅದಕ್ಕಾಗಿ ನೀವು ಇಲ್ಲಿ ಉತ್ತರ ಬರಿಬೇಕಾಗಿದ್ದು, ಒಂದನೇ ಮೆಥಡ್ಡು ಇಶ್ಯೂ ಆಫ್ ಶೇರ್ ಎಟ್ ಪಾರ್, PAR ಪಾರ್. ಎರಡನೇ ಉತ್ತರ ಇಶ್ಯೂ ಆಫ್ ಶೇರ್ ಎಟ್ ಪ್ರೀಮಿಯಂ. ಇನ್ನು 17ನೇ ಪ್ರಶ್ನೆ, ಸ್ಟೇಟ್ ಎನಿ ಟೂ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್. ಸೊ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ತಯಾರಿಸುವಂಥ ಎರಡು ಉದ್ದೇಶಗಳು. ಮೊದಲನೇ ಉದ್ದೇಶ ಟು know the financial position, to inform the decision maker about the financial position of the business. ಆಮೇಲೆ ಎರಡನೇದು ಟು ಇನ್ಫಾರ್ಮ್ ಅಥವಾ ಟು ನೋ ದ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಬಿಸ್ನೆಸ್. ಅಂದರೆ ಗಳಿಸುವ ಸಾಮರ್ಥ್ಯವನ್ನು ತಿಳಿದುಕೊಳ್ಳುವ ಸಲುವಾಗಿ. ಎರಡನೇದು ಆರ್ಥಿಕ ಸ್ಥಿತಿಯನ್ನು ತಿಳಿದುಕೊಳ್ಳುವ ಸಲುವಾಗಿ. 18ನೇ ಪ್ರಶ್ನೆ, ಮೆನ್ಷನ್ ಎನಿ ಟೂ ಐಟಮ್ಸ್ ವಿಚ್ ಆರ್ ಶೋನ್ ಅಂಡರ್ ದ ಹೆಡ್ಸ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಸೊ ಈ ಹೆಡ್ಡಿನಲ್ಲಿ ನಾವು ಕ್ಯಾಪಿಟಲ್ ರಿಸರ್ವನ್ನು ತೋರಿಸುತ್ತೇವೆ, ಕ್ಯಾಪಿಟಲ್ ರಿಡೆಂಪ್ಷನ್ ಫಂಡನ್ನು ತೋರಿಸುತ್ತೇವೆ, ಆಮೇಲೆ ಸರ್ಪ್ಲಸ್ಸನ್ನು ತೋರಿಸ್ತೇವೆ. ಸೊ ಅದಕ್ಕಾಗಿ ಇಲ್ಲಿ ಉತ್ತರ ಕ್ಯಾಪಿಟಲ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇಷ್ಟು ಬರೆದರೆ ಸಾಕು. ಸೊ ಮುಂದಿನ ಸೆಕ್ಷನ್ಗಳನ್ನು ನಾವು ಮುಂದಿನ ಕ್ಲಾಸಿನಲ್ಲಿ ನೋಡುವ.